ಕಬ್ಬು ಬೆಳೆಗಾರರ ಪ್ರತಿಭಟನೆ ಶುರುವಾಗಿ ಒಂದು ವಾರ ಕಳೆದು ಎರಡನೇ ವಾರಕ್ಕೆ ಕಾಲಿಟ್ಟರೂ ಕೂಡ ಇಷ್ಟು ದಿನಗಳು ಕಳೆದರೂ ಕೂಡ ರೈತರ ಕಿಚ್ಚು ಮಾತ್ರ ಕಿಂಚಿತ್ತೂ ಕಡಿಮೆ ಆಗ್ತಾ ಇಲ್ಲ. ಕಬ್ಬಿನ ಬೆಲೆಗಾಗಿ ರೈತರು ಪಟ್ಟು ಹಿಡಿದು ಕೂತಿದ್ರೆ ಮತ್ತೊಂದು ಕಡೆ ಇತ್ತ ಸರ್ಕಾರ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಬ್ಬು ಬೆಳೆಗಾರರಿಗೆ ಸಿಹಿಯೋ ಕಹಿಯೋ? ಇವತ್ತು ಸಿಎಂ ಸಭೆಯಲ್ಲಿ ಇತ್ಯರ್ಥವಾಗುತ್ತಾ? ಸರ್ಕಾರಕ್ಕೆ ನೀಡಿದ್ದ ಡೆಡ್ಲೈನ್ ಮುಂದೂಡಿಕೆ. ಸಕ್ಕರೆ ಸಚಿವರ ವಾಹನದ ಮೇಲೆ ಚಪ್ಪಲಿ ತೂರಿದ ರೈತರು, ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೈತ ಸಮುದಾಯ. ಕಳೆದ 7 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ರೈತ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಸ್ವತಃ ರಾಜ್ಯದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ರೈತರ ಮನವೊಲಿಸುವಂತ ಕೆಲಸ ಮಾಡಿದ್ರು. ರೈತರು ಶಿವಾನಂದ ಪಾಟೀಲ್ ಅವರ ಮಾತಿಗೆ ಒಮ್ಮತವನ್ನ ಸೂಚಿಸಿದ್ರೂ ಸಹ ತಮ್ಮ ಹೋರಾಟವನ್ನ ಕೈಬಿಟ್ಟಿಲ್ಲ. ಸದ್ಯ ಇಂದಿನ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಬ್ರೇಕ್ ನೀಡಿರುವ ರೈತರು ಇಂದು ನಾಳೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಶಿವಾನಂದ ಪಾಟೀಲ್ 2 ದಿನಗಳ ಕಾಲ ಅವಕಾಶವನ್ನ ಕೇಳಿದ್ದು ದಿಢೀರ್ ನಿರ್ಧಾರ ಆಗಬಾರದು ಅಂತ ರೈತರು ತಾವು ತೆಗೆದುಕೊಂಡಿದ್ದ ನಿರ್ಧಾರದಿಂದ ಹಿಂದೆ ಸರಿದಿದ್ದು ಸರ್ಕಾರಕ್ಕೆ ಡೆಡ್ಲೈನ್ ಮುಂದೂಡಿಕೆಯಾಗಿದೆ. ಒಪ್ಪಿಕೊಳ್ಳುವಂತ ಸಂದರ್ಭ ಇವತ್ತು ಯಾಕಂತಂದ್ರೆ ನಾವು ಹಠ ಹಿಡಿದ ಇವತ್ತು ರೈತರನ್ನ ಮತ್ತು ಹೋಗಿ ದಿಕ್ ತಪ್ಪಿಸಿ ಅನಾಹುತಕ್ಕೀಡಾಗೋದು ಬೇಡ, ನೋಡೋಣ 2 ದಿವಸ ಅವಕಾಶ ಕೊಡೋಣ. ರಸ್ತಾ ರೋಕ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂದ್ರೂ ಕೂಡ ಚಳವಳಿ ನಡೀತದ. ಯಾಕಂದ್ರೆ ಎಲ್ಲ ತಯಾರಿ ಮಾಡಿದ್ದಾರೆ ಈಗಾಗಲೇ. ಇವತ್ತು ಹತ್ತರಿಕಿ ಟೋಲ್ ನಾಕದಲ್ಲಿ 50,000 ಜನ ಅಲ್ಲಿ ಹುಕ್ಕೇರಿ ಭಾಗದಾಗ ರೈತರು ರೆಡಿ ಆಗ್ಯಾರ. ಅವರೆಲ್ಲ ಮನಿ ಬುತ್ತಿ ಕಟ್ಕೊಂಡಾರ, ಈಗಾಗಲೇ ಅಡಿಗೆ ರೆಡಿ ಮಾಡಿದಾರ, ಸ್ಟೇಜ್ ಪಡ್ದಾರ. ಈ ರೀತಿ ಚಳವಳಿ ಕೂಡ ನನ್ನ ಕಂಟ್ರೋಲ್ ಮೀರಿ ಆಗುವತಕ್ಕ ರಾಜ್ಯದಲ್ಲಿ ಚಳವಳಿ ನಡೆದೈತಿ. ಸರ್ಕಾರ ಮೇಲೆ ಒತ್ತಾಯಿಸುವ ಏರ್ತೈತಿ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಹಿನ್ನೆಲೆಯಲ್ಲಿ ದಿಢೀರ್ ಬೆಳಗಾವಿಗೆ ಸಕ್ಕರೆ ಸಚಿವರು ಬಂದಿದ್ರು ಎನ್ನಲಾಗಿದೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬಂದಂತ ಸಕ್ಕರೆ ಸಚಿವರು ಮೊದಲು ಡಿಸಿ ಜೊತೆಗೆ ಗೌಪ್ಯ ಸ್ಥಳದಲ್ಲಿ ಸಭೆ ಮಾಡಿ ನಂತರ ಗುರ್ಲಾಪುರದಲ್ಲಿ ನಡೆಯುವಂತಹ ಸಭೆಗೆ ಬಂದಿದ್ರು ಎನ್ನಲಾಗಿದೆ. ಬಂದೊಡನೆ ತಮ್ಮದೇ ಸರ್ಕಾರದ ಸಚಿವರ ವಿರುದ್ಧ ಹರಿಹಾಯ್ದಂತ ಶಿವಾನಂದ ಪಾಟೀಲ್ ಮೊದಲು ಎಲ್ಲರೂ ಸಹ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಾರೆ, ನಂತರ ತಮ್ಮದೇ 2 ಸಕ್ಕರೆ ಕಾರ್ಖಾನೆಗಳನ್ನ ತಾವೇ ಹೊಂದಿರ್ತಾರೆ. ಅಂತಹ ಗಂಡು ಮಕ್ಕಳು ನಮ್ಮಲ್ಲಿದ್ದಾರೆ ಎಂದು ಹೇಳುವಂತ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಪರೋಕ್ಷವಾಗಿ ಹರಿಯಾಯಿದ್ರು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂತ ನಿರ್ಧಾರವನ್ನ ಚೂರು ಮುಂದೆ ಹಾಕಿ 1-2 ದಿನ ಸರ್ಕಾರಕ್ಕೆ ಅವಕಾಶವನ್ನ ಕೊಡಿ, ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಸಕ್ಕರೆ ಸಚಿವರು ಮನವಿಯನ್ನ ಮಾಡಿಕೊಂಡ್ರು. ನಾನು ಒಂದು ವಿನಂತಿಯನ್ನ ಮೊದಲನೇದಾಗಿ ಶಾಂತರಾಗಿ ಕೇಳಿ, ನಾನು ಎಲ್ಲ ಪರಂ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಂದೇ ದಿವಸ ನೀವು ಗಡುವು ಕೊಡಬೇಡಿ. ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ. ಇಲ್ಲಿ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ. ದೇಶ ಮಟ್ಟದಲ್ಲಿ 1 ವರ್ಷ 34 ದಿವಸ ಹೋರಾಟ ಆಗಿದೆ. ಎಷ್ಟು ರೈತರು ತಾಳ್ಮೆಯಿಂದ ಬದುಕ್ಯಾರ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ. ನೀವು 8 ದಿವಸದಲ್ಲಿ ತಾಳ್ಮೆ ಕಳ್ಕೋಬೇಡ್ರಿ, ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ, ಇಷ್ಟೇ ನಿಮ್ಮಲ್ಲಿ. ನಾವು ಅಷ್ಟು ದಿವಸ ಒಯ್ಯುತ್ತಾ ಇಲ್ಲ, ನಾನು ನಿಮ್ ಕೇಳಿದ್ದೆ 2 ದಿವಸ. ಸಂಧಾನ ಸೂತ್ರ ಒಪ್ಪಿಕೊಳ್ತಾರ ಹೋರಾಟಗಾರರು? ಸಚಿವರ ವಾಹನದ ಮೇಲೆ ತೂರಿ ಬಂದ ಚಪ್ಪಲಿ. ರೈತರೊಂದಿಗೆ ಸಭೆ ನಡೆಸಿ ಮರಳುತ್ತಿದ್ದ ವೇಳೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಗೆ ಘೇರಾವ್ ಹಾಕಿದ್ರು. ಸಚಿವ ಶಿವಾನಂದ ಪಾಟೀಲ್ ಕಾರ್ಗೆ ಅಡ್ಡಗಟ್ಟಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇದೇ ವೇಳೆ ಗುಂಪಿನಿಂದ ಚಪ್ಪಲಿ ಹಾಗೂ ಬಾಟಲ್ಗಳು ತೂರಿ ಬಂದವು. ಕೆಲಕಾಲ ಗದ್ದಲ ಗಲಾಟೆ ನಡುವೆ ಸಚಿವರನ್ನ ಕಳುಹಿಸೋದಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಯ್ತು. ಇನ್ನು ದಿನದಿಂದ ದಿನಕ್ಕೆ ರೈತ ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತಲೇ ಇದೆ. ಕನ್ನಡ ಪರ ಸಂಘಟನೆಗಳು ರೈತ ಪರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬೆಳಗಾವಿ ಬಂದ್ಗೆ ಕರೆ ನೀಡಿವೆ. ಇತ್ತ ಮಠಾಧೀಶರು ಸಹ ರೈತ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ರೈತ ಹೋರಾಟ ಸದ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೀತಾ ಇದೆ. ಸರ್ಕಾರ 2 ದಿನಗಳ ಕಾಲ ಅವಕಾಶವನ್ನ ಪಡೆದುಕೊಂಡಿದ್ದು 2 ದಿನಗಳಲ್ಲಿ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರಿಗೆ ನ್ಯಾಯ ಕೊಡ್ತಾರಾ? ಕಾದು ನೋಡಬೇಕು. ದಿಲೀಪ್ ಕುರಂದಬಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.